ಹೀಗೆ ಪ್ರಧಾನಮಂತ್ರಿ ಕಚೇರಿ ಭಾರತ ಸರ್ಕಾರ ವಿಷಯ ವಕ್ಫ್ ತಿದ್ದುಪಡಿ ಕಾಯ್ದೆ 2022 ಹಿಂಪಡೆಯುವಂತೆ ಮತ್ತು ರದ್ದುಗೊಳಿಸುವಂತೆ ಕೋರಿ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಸಹಿ ಮಾಡಿದ ನಾವು ಭಾರತ ಸರ್ಕಾರವನ್ನು ವಿನಮ್ರವಾಗಿ ಅಂಗೀಕೃತ ವಕ್ಫ್ ತಿದ್ದುಪಡಿ ಕಾಯ್ದೆ 2022 ತಕ್ಷಣ ಹಿಂಪಡೆದು ರದ್ದುಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಕಾಯ್ದೆಯಲ್ಲಿ ಸೇರಿಸಲಾದ ಪ್ರಸ್ತಾವಿತ ತಿದ್ದುಪಡಿಗಳನ್ನು ವಕ್ಫ್ ಸಂಸ್ಥೆಗಳ ಸ್ವಾಯತ್ತತೆಗೆ ಧಕ್ಕೆಯುಂಟು ಮಾಡುತ್ತವೆ ಮತ್ತು ಮುಸ್ಲಿಂ ಸಮುದಾಯವು ತನ್ನ ಧಾರ್ಮಿಕ ಹಾಗೂ ದಾನ ಧರ್ಮ ಸಂಬಂಧಿತ ಆಸ್ತಿಗಳನ್ನು ನಿರ್ವಹಿಸುವ ಹಕ್ಕಿಗೆ ಅಡಚಣೆ ಉಂಟು ಮಾಡುತ್ತವೆ. ಜಿಲ್ಲಾಧಿಕಾರಿಗಳಿಗೆ ಆಸ್ತಿಯ ಮಾಲೀಕತ್ವ ನಿರ್ಧಾರ ಮಾಡುವ ಅಧಿಕಾರ ನೀಡುವುದು, ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರ ಒಳಗೊಳ್ಳುವ ಅವಕಾಶ ನೀಡುವುದು ಮತ್ತು ಆಸ್ತಿಗಳನ್ನು ವಿವಾದಾತ್ಮಕವೆಂದು ಘೋಷಿಸಿ ತೆಗೆದುಹಾಕಲು ಅವಕಾಶ ಕಲ್ಪಿಸುವುದು ಮುಂತಾದ ಕ್ರಮಗಳು ಸಮುದಾಯದ ಹಿತದೃಷ್ಟಿಯಿಂದ ಗಂಭೀರವಾಗಿ ಆತಂಕಕಾರಿ ಹಾಗೂ ಅಸ್ವೀಕಾರಾರ್ಹವಾಗಿದೆ. ಈ ತಿದ್ದುಪಡಿಗಳು ಸಂವಿಧಾನದ ಆತ್ಮಕ್ಕೆ ವಿರುದ್ಧವಾಗಿವೆ. ವಿಶೇಷವಾಗಿ ಸಂವಿಧಾನದ 25ರಿಂದ 30ನೇ ವಿಧಿವರೆಗೆ ಇರುವ ಹಕ್ಕುಗಳಿಗೆ ಧಕ್ಕೆಯುಂಟು ಮಾಡುತ್ತವೆ. ಇವು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಸಂಸ್ಥೆಗಳ ನಾಶದತ್ತ ಕರೆದೊಯ್ಯಬಹುದು. ಇಂತಹ ತಿದ್ದುಪಡಿಗಳು ಸಮುದಾಯ ಮತ್ತು ಸರ್ಕಾರದ ನಡುವಿನ ನಂಬಿಕೆ ಮತ್ತು ಸಾಮರಸ್ಯವನ್ನು ದೀರ್ಘಕಾಲದಲ್ಲಿ ಹಾನಿಗೊಳಿಸಬಹುದು ಎಂದು ನಾವು ನಂಬಿದ್ದೇವೆ. ನ್ಯಾಯ, ಸಂವಿಧಾನಾತ್ಮಕ ಮೌಲ್ಯಗಳು ಹಾಗೂ ಸಾಮಾಜಿಕ ಸಾಮರಸ್ಯದ ಹಿತದೃಷ್ಟಿಯಿಂದ ಈ ಕಾಯ್ದೆಯನ್ನು ತಕ್ಷಣ ಹಿಂಪಡೆಯಬೇಕೆಂದು ಮತ್ತು ಸಂಬಂಧಿತ ಎಲ್ಲ ಪ್ರಸ್ತಾವನೆಗಳನ್ನು ರದ್ದುಗೊಳಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ಹಾಗೆಯೇ ವಕ್ಫ್ ಕಾನೂನುಗಳ ಕುರಿತು ಮುಂದಿನ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸಮುದಾಯದ ನಾಯಕರು, ಕಾನೂನು ತಜ್ಞರು ಹಾಗೂ ವಕ್ಫ್ ಪ್ರಾಧಿಕಾರಗಳ ಸಲಹೆ ಪಡೆಯುವಂತೆ ಸರ್ಕಾರವನ್ನು ಮನವಿ ಮಾಡುತ್ತೇವೆ. ಧನ್ಯವಾದಗಳು. ब्रॉड हम वक्त बचाने निकले हैं, आओ हमारे साथ चलो। दूर बचाने निकले हैं, आओ हमारे साथ चलो। मुल्क बचाने निकले हैं, आओ हमारे साथ चलो। मस्जिदें बचाने निकले हैं, आओ हमारे साथ चलो। ತಾವು ಏನು ಇವತ್ತು ಮನವಿ ಸಲ್ಲಿಸಿರಲ್ಲ, ನಾನು ಮಾನ್ಯ ಜಿಲ್ಲಾಧಿಕಾರಿ ಧಾರವಾಡ ಮುಖಾಂತರ ಇದು ಸರ್ಕಾರಕ್ಕೆ ಕಳಿಸ್ಕೊಡೋದು ವ್ಯವಸ್ಥೆಯನ್ನು ಮಾಡ್ತೇನೆ. ಸರಿ.